ನಿಖಿಲ್ ಉಮೇಶ್ ಹುಕ್ಕೇರಿ ಅಲ್ಲ ಸರ್, ನಿಖಿಲ್ ಉಮೇಶ್ ಕತ್ತಿ. ನಿಮ್ಮ ಇಡೀ ಗಡಿಬಿಡಿಯಲ್ಲಿ ನಾನು ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದ್ದೀನಿ. ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ. ರವಿಗೌಡ ಗಾಣಿಗ. ಅಧ್ಯಕ್ಷರೇ, ಗಾಣಿಗ ಅಲ್ಲ, ಅದು ಗಣಿಗ. ಆಯ್ತು. ಇದು ಒಟ್ಟರಲ್ಲಿ ಏನಾಗೈತೆ ಅಧ್ಯಕ್ಷರೇ, ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ರು ಕುಣಿಸೋಳು ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಗಾಣಿಗ ಕೂಡ ಒಳ್ಳೆ ಹೆಸರು. ಗಾಣಿಗ ಹೇಳಿ. ಆಯ್ತು, ಹೇಳ್ತಾರೆ ಈಗ. ಅದು ಅವ್ರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ಅದು ನಾನೇನ್ ಮಾಡ್ತೀನಿ. ಅವ್ರು ಕೊಡಿ. ಈಗ ಇದು ಕ್ವಶನ್ ಅವರ್ ಇದ್ದು ನಿಮ್ಮ ಕಾಲಿಂಗ್ ಅಟೆನ್ಷನ್ ಚರ್ಚೆ ಮಾಡ್ಲಿಕ್ಕೆಲ್ಲ ಕ್ವಶನ್ ಕೇಳ್ಬೇಕು. ಆಯ್ತದ ಒಮ್ಮೆಲೆ ಕೇಳ್ಬಿಡ್ಬೇಕಲ್ಲ. 10 ನಿಮಿಷ ನೀವು ಮಾತಾಡಿದ್ರಿ, ಇನ್ನು ಕೂಡ ಮುಗಿಲಂತೇನೆ. ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇಶ್ಯೂ. ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ. ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ. ಹೌದು, ಅವರು ಮದರ್ ಡಿಪಾರ್ಟ್ಮೆಂಟ್. ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು. ಹೌಸಿಂಗ್ ಯಾರು? ಹೌಸಿಂಗ್ ಮಂತ್ರಿಗಳಿದ್ದಾರೆ. ಇದ್ದಾರೆ, ಬೇರೆ ಅಲ್ವಾ? ಆದ್ರೆ ಸಭಾಧ್ಯಕ್ಷರೇ, ಇದು ಒಂದು ಸಮುದಾಯಕ್ಕೆ ಸೇರಿ. ಹೌದು, ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ. ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ಬೇರೆ. ಈಗ ನೀವು ಗಮನ ಸೆಳೆಯುವುದಲ್ಲ. ಈಗ ನೀವು ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ದೀರಿ. ಬೀದಿ ಪಾಲಾಗ್ತಾರೆ ಯೂಶಲಿ ಇವರೆಲ್ಲರೂ. ಚರ್ಚೆ ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತಿಲ್ಲ. ಮಿನಿಸ್ಟ್ರಿಗಳ ಕಚೇರಿಗೆ ಹೋಗಿ ಕೂಡ ಚರ್ಚೆ ಮಾಡಬಹುದು. ನಿಖಿಲ್ ಉಮೇಶ್ ಹುಕ್ಕೇರಿ. ನಿಖಿಲ್ ಉಮೇಶ್ ಹುಕ್ಕೇರಿ. ನಿಖಿಲ್ ಉಮೇಶ್ ಹುಕ್ಕೇರಿ ಅಲ್ಲ ಸರ್, ನಿಖಿಲ್ ಉಮೇಶ್ ಕತ್ತಿ. ನಿಮ್ಮ ಇಡೀ ಗಡಿಬಿಡಿಯಲ್ಲಿ ನಾನು ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದ್ದೀನಿ. ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ. ರವಿಗೌಡ ಗಾಣಿಗ. ಅಧ್ಯಕ್ಷರೇ, ಗಾಣಿಗ ಅಲ್ಲ, ಅದು ಗಣಿಗ. ಆಯ್ತು. ಇದು ಒಟ್ಟರಲ್ಲಿ ಏನಾಗೈತೆ ಅಧ್ಯಕ್ಷರೇ, ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ರು ಕುಣಿಸೋಳು ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಗಾಣಿಗ ಕೂಡ ಒಳ್ಳೆ ಹೆಸರು. ಗಾಣಿಗ ಹೇಳಿ.